ಹಾಯ್ ಗೈಸ್, ನಮಸ್ತೆ. ವೆಲ್ಕಮ್ ಟು ಮೈ ಚಾನಲ್ ಸೊಲ್ಯೂಷನ್ ಫಾರ್ ಸಕ್ಸಸ್. ಟೆಕ್ ನ್ಯೂಸ್ ಎಪಿಸೋಡ್ 161ಗೆ ಎಲ್ಲರಿಗೂ ಕೂಡ ಸ್ವಾಗತ. ಇವತ್ತಿನ ಟೆಕ್ ನ್ಯೂಸ್ ನೋಡ್ಕೊಂಡ್ರೆ ಮೊದಲನೇ ನ್ಯೂಸ್ ಬಂದ್ಬಿಟ್ಟು ನಮಗೆ ಒನ್ ಪ್ಲಸ್ ಇಂದ ಆದ್ರೆ ಇದೆ. ಒನ್ ಪ್ಲಸ್ ನಾರ್ಡ್ 2 ಸಿಇ ಈ ಮೊಬೈಲ್ ಇವಾಗ BIS ಸರ್ಟಿಫಿಕೇಶನ್ ಸೈಟ್ ಅಲ್ಲಿ ಆದ್ರೆ ಸ್ಪಾಟ್ ಆಗಿದೆ. ಅತಿ ಶೀಘ್ರದಲ್ಲಿ ಈ ಮೊಬೈಲ್ ನ ನಮ್ಮ ಇಂಡಿಯಾದಲ್ಲಾದ್ರೆ ಲಾಂಚ್ ಮಾಡ್ತಾರೆ. ಈ ಮೊಬೈಲ್ಗೆ ಸಂಬಂಧಪಟ್ಟ ಕೀ ಸ್ಪೆಸಿಫಿಕೇಶನ್ಸ್ ಆದ್ರೆ ಲೀಕ್ ಆಗಿದೆ. ಲೀಕ್ ಆಗಿರೋ ಸ್ಪೆಸಿಫಿಕೇಶನ್ಸ್ ನೋಡ್ಕೊಂಡ್ರೆ ಡಿಸ್ಪ್ಲೇ ಸೈಜ್ ಬಂದ್ಬಿಟ್ಟು 6.4 ಇಂಚಸ್ MOLED ಡಿಸ್ಪ್ಲೇ ಇಂದ ಬರುತ್ತೆ. ಇನ್ನ ಇದರಲ್ಲಿ ಯೂಸ್ ಮಾಡಿರೋ ಪ್ರೊಸೆಸರ್ ಬಂದ್ಬಿಟ್ಟು ಮೀಡಿಯಾಟೆಕ್ ಡೆಮೆನ್ಸಿಟಿ 900 ಈ ಪ್ರೊಸೆಸರ್ ಆದ್ರೆ ಯೂಸ್ ಮಾಡಿದ್ದಾರೆ. 4500 mAh ಬ್ಯಾಟರಿಯಿಂದ ಈ ಒಂದು ಮೊಬೈಲ್ ಔಟ್ ಆಫ್ ಬಾಕ್ಸ್ ಆದ್ರೆ ಆಗುತ್ತೆ. ಈ ಮೊಬೈಲ್ ನ ಯಾವಾಗ ಲಾಂಚ್ ಮಾಡ್ತಾರೆ ಅಂತ ಯಾವುದೇ ಇನ್ಫಾರ್ಮೇಶನ್ ಆದ್ರೆ ಹೊರಗೆ ಬಂದಿಲ್ಲ. ಇವಾಗ BIS ಸರ್ಟಿಫಿಕೇಶನ್ ಸೈಟ್ ಅಲ್ಲಿ ಆದ್ರೆ ಸ್ಪಾಟ್ ಆಗಿದೆ. ಪ್ರೈಸ್ ಮ್ಯಾಟರ್ ಆಗುತ್ತೆ, ಯಾಕೆಂದ್ರೆ ಇವರು ಹಿಂದಿನ ಸಲ ಒನ್ ಪ್ಲಸ್ ನಾರ್ಡ್ ಸಿಇ ಮೊಬೈಲ್ ನ ಲಾಂಚ್ ಮಾಡಿದ್ದು ಒಂದು 25,000ದಿಂದ ಏನೋ ಲಾಂಚ್ ಮಾಡಿದ್ರು. ಆವಾಗಲೇ ಪ್ರೈಸ್ ಒಂದ್ ಸ್ವಲ್ಪ ಜಾಸ್ತಿ ಆಗಿತ್ತು. ಈ ಸಲ ಏನಿಲ್ಲ ಅಂದ್ರೂ ಕೂಡ ಒಂದು 30,000 ಮುಟ್ಟಿಸ್ತಾರೆ. ಸೊ ನೋಡೋಣಂತೆ ಈ ಸಲ ಪ್ರೈಸ್ ಒಂದ್ ಸ್ವಲ್ಪ ಕಮ್ಮಿಯಲ್ಲೇ ಲಾಂಚ್ ಮಾಡ್ತಾರ ಅಥವಾ ಪ್ರೈಸ್ ಜಾಸ್ತಿ ಇಟ್ಟು ಲಾಂಚ್ ಮಾಡ್ತಾರ ಅಂತ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ನೋಕಿಯಾ ಇಂದ ಆದ್ರೆ ಇದೆ. ಒಂದ್ 10 ವರ್ಷದಿಂದ ಫ್ಲಿಪ್ ಫೋನ್ಸ್ ಅಂತ ಹೇಳ್ಬಿಟ್ಟು ಬರ್ತಾ ಇತ್ತು. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಇದನ್ನೇ ನಾವು ಫ್ಲಿಪ್ ಫೋನ್ಸ್ ಅಂತ ಹೇಳ್ಬಿಟ್ಟು ಕರಿತಾ ಇದ್ವಿ. ಅವಾಗ ತುಂಬಾ ಜನ ಯೂಸ್ ಆದ್ರೆ ಮಾಡ್ತಾ ಇದ್ರು. ಸೊ ನಾನು ಕೂಡ ಈ ಫೋನ್ಸ್ ನ ನೋಡಿದೀನಿ, ಹಾಗೆ ಬಂದ್ಬಿಟ್ಟು ಯೂಸ್ ಮಾಡಿದೀನಿ. ಸೊ ನೀವೇನಾದ್ರೂ ಈ ಮೊಬೈಲ್ ನ ನೋಡಿದ್ರೆ ಕಾಮೆಂಟ್ ಸೆಷನ್ ಅಲ್ಲಿ ಆದ್ರೆ ತಿಳಿಸಿ. ಇವಾಗ ನೋಕಿಯಾ ಕಂಪ್ನಿಯವರು ಈ ಫ್ಲಿಪ್ ಫೋನ್ ನ ಲಾಂಚ್ ಆದ್ರೆ ಮಾಡ್ತಾ ಇದ್ದಾರೆ. ನೋಕಿಯಾ 2760 ಫ್ಲಿಪ್ 4G ಅಂತ ಹೇಳ್ಬಿಟ್ಟು ಈ ಒಂದು ಮೊಬೈಲ್ಗೆ ಹೆಸರಾದ್ರೆ ಇಟ್ಟಿದ್ದಾರೆ. ಈ ಮೊಬೈಲ್ ನ ಯಾವಾಗ ಲಾಂಚ್ ಮಾಡ್ತಾರೆ ಅಂತ ಯಾವುದೇ ಇನ್ಫಾರ್ಮೇಶನ್ ಆದ್ರೆ ಹೊರಗೆ ಬಂದಿಲ್ಲ. ಇವಾಗ ಈ ಮೊಬೈಲ್ ಸ್ಪಾಟ್ ಆದ್ರೆ ಆಗಿದೆ. KaiOS 3.0 ಮೇಲೆ ರನ್ ಆಗುತ್ತೆ. ಹಾಗೆ ಬಂದ್ಬಿಟ್ಟು 4G ಸಪೋರ್ಟ್ ಆದ್ರೆ ಇರುತ್ತೆ, 5G ಅಲ್ಲ 4G ಸಪೋರ್ಟ್ ಇಂದ ಈ ಒಂದು ಮೊಬೈಲ್ ನ ಲಾಂಚ್ ಆದ್ರೆ ಮಾಡ್ತಿದ್ದಾರೆ. ಸೊ ನೋಡೋಣಂತೆ ನೋಕಿಯಾ ಫ್ಲಿಪ್ ಮೊಬೈಲ್ ನ ಯಾವಾಗ ಲಾಂಚ್ ಮಾಡ್ತಾರೆ ಅಂತ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಇನ್ಫಿನಿಕ್ಸ್ ಇಂದ ಆದ್ರೆ ಇದೆ. ಇನ್ಫಿನಿಕ್ಸ್ ಅವರು ಒಂದು 5G ಮೊಬೈಲ್ ನ ಲಾಂಚ್ ಆದ್ರೆ ಮಾಡ್ತಾ ಇದ್ದಾರೆ, ಅದು ಕೂಡ ಜನವರಿ ತಿಂಗಳಲ್ಲಿ. ಪ್ರೈಸ್ ಎಷ್ಟು ಅಂದ್ರೆ 20,000 ಒಳಗಿರುತ್ತೆ ಅಂತ ಹೇಳ್ಬಿಟ್ಟು ಆದ್ರೆ ಗೊತ್ತಾಗ್ತಾ ಇದೆ. 5G ಮೊಬೈಲು 20,000 ಒಳಗೆ. ನಾನು ಹೇಳ್ದನಲ್ಲ, ಸೊ ಫಸ್ಟಿಗೆ ಒಂದ್ ಸ್ವಲ್ಪ ದಿವಸ 5G ಮೊಬೈಲ್ಸ್ ಬಂದಾಗ ಒಂದ್ ಸ್ವಲ್ಪ ಪ್ರೈಸ್ ಜಾಸ್ತಿ ಇರುತ್ತೆ. ಬರ್ತಾ ಬರ್ತಾ ನಮಗೆ ಕಮ್ಮಿ ಪ್ರೈಸ್ ಅಲ್ಲೇ ನಮಗೆ 5G ಫೋನ್ಸ್ ಆದ್ರೆ ಸಿಗುತ್ತೆ. ಸೊ 4G ಬಂದಾಗೂ ಅಷ್ಟೇ. ಸೊ 4G ಫಸ್ಟಿಗೆ ಲಾಂಚ್ ಮಾಡಿದ್ದು ತುಂಬಾ ಪ್ರೈಸ್ ಅಲ್ಲಿ ಲಾಂಚ್ ಮಾಡಿದ್ರು ಮೊಬೈಲ್ಸ್ ಗಳನ್ನ. ಆಮೇಲೆ ಬರ್ತಾ ಬರ್ತಾ ನಮಗೆ 5,000ದಿಂದ ನಮಗೆ 5G ಮೊಬೈಲ್ಸ್ ಸಿಗೋದಿಕ್ಕಾದ್ರೆ ಸ್ಟಾರ್ಟ್ ಆಯ್ತು. ಸೊ ಇವಾಗ್ಲೂ ಅಷ್ಟೇ, ಅವಸರ ಮಾಡಿ 5G ಮೊಬೈಲ್ಸ್ ನ ತಗೊಳೋದಿಕ್ಕಾದ್ರೆ ಹೋಗ್ಬೇಡ್ರಿ. ಬರ್ತಾ ಬರ್ತಾ ನಮಗೆ ಕಮ್ಮಿ ಪ್ರೈಸ್ ಅಲ್ಲೇ ಸಸ್ತಾ ಮಾಲಲ್ಲೇ ನಮಗೆ 5G ಮೊಬೈಲ್ಸ್ ಆದ್ರೆ ಸಿಗುತ್ತೆ. ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಫಿನ್ಲ್ಯಾಂಡ್ ಇಂದ ಆದ್ರೆ ಇದೆ. ಫಿನ್ಲ್ಯಾಂಡ್ ಅಲ್ಲಿ ಒಬ್ಬ ವ್ಯಕ್ತಿ ಟೆಸ್ಲಾ ಕಂಪ್ನಿ ಮೇಲಿರೋ ಕೋಪಗೆ ಟೆಸ್ಲಾ ಕಾರ್ಗೆ 30 kg ಡೈನಾಮೈಟ್ ನ ಫಿಕ್ಸ್ ಮಾಡಿ ಬ್ಲಾಸ್ಟ್ ಆದ್ರೆ ಮಾಡಿದ್ದಾನೆ. ಯಾಕೆ ಅಂದ್ರೆ 2013ರಲ್ಲಿ ಟೆಸ್ಲಾ ಮಾಡೆಲ್ 3 ಕಾರ್ನ ಆ ವ್ಯಕ್ತಿ ತಗೊಂಡಿದ್ದಾನೆ. ಸೊ ತಗೊಂಡಿದ್ದಾದ್ಮೇಲೆ ತುಂಬಾ ಬ್ಯಾಟ್ರಿ ಪ್ರಾಬ್ಲಮ್ಸ್ ಆದ್ರೆ ಬಂದಿದೆ. ಸೊ ಹೋಗ್ಬಿಟ್ಟು ತುಂಬಾ ಸಲ ಕೇಳಿದಾನೆ ಕಂಪ್ನಿಯಲ್ಲಿ ಬ್ಯಾಟ್ರಿ ರೀಪ್ಲೇಸ್ಮೆಂಟ್ ಮಾಡ್ಕೊಡಿ ಅಂತ. ಕಂಪ್ನಿಯವ್ರು ಏನ್ ಹೇಳಿದ್ದಾರೆ ಅಂದ್ರೆ 17 ಲಕ್ಷ ಖರ್ಚಾಗುತ್ತೆ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಸೊ ಆ ಕೋಪನ ತಗೊಂಡ್ ಬಂದ್ಬಿಟ್ಟು ಆ ಕಾರಿಗೆ, ಅವನ್ ಕಾರಿಗೆ 30 kg ಡೈನಾಮೈಟ್ ನ ಫಿಕ್ಸ್ ಮಾಡ್ಬಿಟ್ಟು ಬ್ಲಾಸ್ಟ್ ಆದ್ರೆ ಮಾಡಿದಾನೆ. ಈ ವಿಡಿಯೋದಲ್ಲಿ ನೋಡಿದ್ರೆ ನಮಗೆ ಸ್ಲೋ ಮೋಷನ್ ಅಲ್ಲಿ ನೋಡಿದ್ರೆ ಮಾತ್ರ ಬ್ಲಾಸ್ಟ್ ಆಗಿರೋದು ಕಾಣಿಸುತ್ತೆ. ಅದೇ ನಾವು ಫಾಸ್ಟ್ ಆಗಿ ನೋಡಿದ್ರೆ, ನಾರ್ಮಲ್ ವಿಡಿಯೋ ನೋಡಿದ್ರೆ ನಮಗೆ ಬ್ಲಾಸ್ಟ್ ಆಗಿರೋದು ಕೂಡ ಕಾಣಿಸೋದಿಲ್ಲ. ಅಷ್ಟು ಫಾಸ್ಟ್ ಆಗಿ ಬ್ಲಾಸ್ಟ್ ಆದ್ರೆ ಆಗುತ್ತೆ. ಬ್ಲಾಸ್ಟ್ ಆಗಿದ್ದಾದ್ಮೇಲೆ ಎಲ್ಲರೂ ಕೂಡ ಸೆಲೆಬ್ರೇಟ್ ಆದ್ರೆ ಮಾಡ್ಕೊಂತ ಇದ್ದಾರೆ. ತುಂಬಾ ಖುಷಿ ಪಟ್ಬಿಟ್ಟಿದ್ದಾರೆ ಕಾರು ಬ್ಲಾಸ್ಟ್ ಆಗಿದ್ದಕ್ಕೆ. ಯಾರೋ ಮಂಗಗಳಾಗಿದ್ದಾರೆ, ಅದೇ ಕಾರ್ನ ಬೇರೆ ಯಾರಿಗಾದ್ರೂ ಕೊಟ್ರೆ ಒಂದ್ ಸ್ವಲ್ಪ ರಿಪೇರಿ ಮಾಡಾದ್ರೂ ಯೂಸ್ ಮಾಡ್ಕೊಂತಾರೆ. ಕಾರ್ನ ಬ್ಲಾಸ್ಟ್ ಮಾಡಿದಕ್ಕೆ ಸೆಲೆಬ್ರೇಟ್ ಆದ್ರೆ ಮಾಡ್ಕೊಂತಿದ್ದಾರೆ. ನ್ಯೂಸ್ ನೋಡ್ಕೊಂಡ್ರೆ ನಮಗೆ ರಿಯಲ್ಮಿ ಇಂದ ಆದ್ರೆ ಇದೆ. ರಿಯಲ್ಮಿ GT 2 Pro ಈ ಮೊಬೈಲ್ ನ ನಿನ್ನೆ ಲಾಂಚ್ ಮಾಡ್ಬೇಕಿತ್ತು, ಆದ್ರೆ ರಿಯಲ್ಮಿ ಕಂಪ್ನಿಯವರು ಈ ಮೊಬೈಲ್ ನ ಲಾಂಚ್ ಮಾಡಿಲ್ಲ. ರಿಯಲ್ಮಿ ಅವರು ತರೋ ಮೊಬೈಲ್ಸ್ ಅಲ್ಲಿ ಏನೇನೆಲ್ಲ ಇನ್ಮೇಲಿಂದ ಚೇಂಜಸ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಒಂದ್ ಸ್ವಲ್ಪ ಇನ್ಫಾರ್ಮೇಶನ್ ಆದ್ರೆ ಕೊಟ್ಟಿದ್ದಾರೆ. ಕಮ್ಯುನಿಕೇಶನ್, ಫೋಟೋಗ್ರಫಿ, ಹಾಗೆ ಬಂದ್ಬಿಟ್ಟು ಡಿಸೈನ್ ಅಲ್ಲಿ ಏನೇನೆಲ್ಲ ಇವರು ಚೇಂಜಸ್ ಮಾಡಿದ್ದಾರೆ, ಏನೇನೆಲ್ಲ ಇಂಪ್ರೂವ್ಮೆಂಟ್ಸ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಒಂದ್ ಸ್ವಲ್ಪ ಡೀಟೈಲ್ ಆಗಾದ್ರೆ ಹೇಳಿದ್ದಾರೆ. ಮೊದಲನೇದಾಗಿ ಕಮ್ಯುನಿಕೇಶನ್ ಬಗ್ಗೆ ಮಾತಾಡೋದಾದ್ರೆ ಈ ಸಲ ಇವರು ತುಂಬಾನೇ ಚೇಂಜಸ್ ಆದ್ರೆ ಮಾಡಿದ್ದಾರೆ. NFC ಅಲ್ಲಿ ಆಗಿರ್ಬೋದು, ವೈಫೈ ಅಲ್ಲಿ ಆಗಿರ್ಬೋದು, ಸೆಲ್ಯುಲರ್ ನೆಟ್ವರ್ಕ್ ಅಲ್ಲಿ ಆಗಿರ್ಬೋದು, ಹಾಗೆ ಬಂದ್ಬಿಟ್ಟು 5Gಗೆ ಸಂಬಂಧಪಟ್ಟಿದ್ದು ತುಂಬಾನೇ ಇನ್ಫಾರ್ಮೇಶನ್ ಆದ್ರೆ ಕೊಟ್ಟಿದ್ದಾರೆ. ಇದುವರೆಗೂ ನೀವು ನೋಡಿರೋ ರಿಯಲ್ಮಿ ಮೊಬೈಲ್ಸೇ ಬೇರೆ, ಇನ್ಮೇಲಿಂದ ರಿಯಲ್ಮಿ ಕಂಪ್ನಿಯವರು ಲಾಂಚ್ ಮಾಡೋ ರಿಯಲ್ಮಿ ಮೊಬೈಲ್ಸೇ ಬೇರೆ. ಯಾಕೆಂದ್ರೆ ತುಂಬಾ ಮಟ್ಟಿಗೆ ಚೇಂಜಸ್ ಆದ್ರೆ ಮಾಡಿದ್ದಾರೆ. ಇನ್ನ ಕ್ಯಾಮ್ರಾ ವಿಷಯಕ್ಕೆ ಬಂದ್ರೆ ಈ ಸಲ ಇವರು 150 ಡಿಗ್ರಿ ವೈಡ್ ಆಂಗಲ್ ಲೆನ್ಸ್ ನ ಯೂಸ್ ಆದ್ರೆ ಮಾಡ್ತಿದ್ದಾರೆ. ಅಂದ್ರೆ ನೀವು ವೈಡ್ ಆಂಗಲ್ ಲೆನ್ಸ್ ನ ಯೂಸ್ ಮಾಡ್ಬಿಟ್ಟು ಫೋಟೋಸ್ ತೆಗೆದ್ರೆ ಒಂದು ರೌಂಡ್ ಆದ್ರೆ ಬರುತ್ತೆ. ಸೊ ಅಷ್ಟ್ರ ಮಟ್ಟಿಗೆ ನೀವು ವೈಡ್ ಆಂಗಲ್ ಲೆನ್ಸ್ ನ ಯೂಸ್ ಆದ್ರೆ ಮಾಡಬಹುದು. ಇನ್ನ ಡಿಸೈನ್ ಬಗ್ಗೆ ಮಾತಾಡೋದಾದ್ರೆ ರಿಯಲ್ಮಿ GT 2 Pro ಕೂಡ ನಮಗೆ ಯೂನಿಕ್ ಡಿಸೈನ್ ಇಂದ ಆದ್ರೆ ಬರುತ್ತೆ. ಫಸ್ಟ್ ಗೆ ಗೂಗಲ್ ಕಂಪ್ನಿಯವ್ರು ತಂದಿದ್ರು, ಸೇಮ್ ಒಂದ್ ಸ್ವಲ್ಪ ಅದರಲ್ಲೇ ಚೇಂಜಸ್ ಮಾಡ್ಬಿಟ್ಟು ಈ ಡಿಸೈನ್ ಆದ್ರೆ ತಗೊಂಡಿದ್ದಾರೆ. ಹಾಗೆ ಬಂದ್ಬಿಟ್ಟು ನೆಕ್ಸ್ಟ್ ತರ ಫೋನ್ಸ್ ಅಲ್ಲೂ ಕೂಡ ನಾವು ತುಂಬಾನೇ ಚೇಂಜಸ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ರಿಯಲ್ಮಿ ಕಂಪ್ನಿಯವರಾದ್ರೆ ಹೇಳ್ತಿದ್ದಾರೆ. ಇನ್ನ ರಿಯಲ್ಮಿ GT 2 Pro ಈ ಮೊಬೈಲ್ ನ ಯಾವಾಗ ಲಾಂಚ್ ಮಾಡ್ತಾರೆ ಅಂತ ಯಾವುದೇ ಇನ್ಫಾರ್ಮೇಶನ್ ಆದ್ರೆ ಕೊಟ್ಟಿಲ್ಲ. ಕಮ್ಮಿಂಗ್ ಸೂನ್ ಅಂತ ಹೇಳ್ಬಿಟ್ಟು ಆದ್ರೆ ಹೇಳ್ತಿದ್ದಾರೆ. ಸೊ ನೋಡೋಣ
ನೋಡೋಣಂತೆ ರಿಯಲ್ಮಿ GT2 Pro ಹಾಗೆ ಬಂದ್ಬಿಟ್ಟು ನೆಕ್ಸ್ಟ್ ತರೋ ರಿಯಲ್ಮಿ ಫೋನ್ಸ್ ಅಲ್ಲಿ ಏನೇನೆಲ್ಲ ಚೇಂಜಸ್ ಮಾಡ್ತಾರೆ ಅಂತ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಪಾಲ್ಗಾರ್ ಡಿಸ್ಟಿಕ್ ಇಂದ ಆದ್ರೆ ಇದೆ. ಪಾಲ್ಗಾರ್ ಡಿಸ್ಟಿಕ್ ಮಹಾರಾಷ್ಟ್ರ ಹತ್ರ ಆದ್ರೆ ಬರುತ್ತೆ. ಮಹಾರಾಷ್ಟ್ರ ಇಂದ ಪಾಲ್ಗಾರ್ ಡಿಸ್ಟಿಕ್ ಗೆ ಹೋಗ್ಬೇಕು ಅಂದ್ರೆ 40 ನಿಮಿಷ ಟೈಮ್ ಆದ್ರೆ ತಗೊಳುತ್ತೆ. ಸೊ ವ್ಯಾಕ್ಸಿನ್ಸ್ ನ ಇವರು ಯಾವ ರೀತಿ ಕಳ್ಸಿದ್ದಾರೆ ಅಂದ್ರೆ 40 ನಿಮಿಷ ತುಂಬಾನೇ ಟೈಮ್ ತಗೊಳುತ್ತೆ ಅಂತ ಹೇಳ್ಬಿಟ್ಟು ಡ್ರೋನ್ ಅಲ್ಲಿ COVID-19 ವ್ಯಾಕ್ಸಿನ್ಸ್ ನ ಆದ್ರೆ ಕಳ್ಸಿದ್ದಾರೆ. 9 ನಿಮಿಷದಲ್ಲಿ ಮಹಾರಾಷ್ಟ್ರ ಇಂದ ಪಾಲ್ಗಾರ್ ಡಿಸ್ಟಿಕ್ ಗೆ ಡ್ರೋನ್ ಆದ್ರೆ ರೀಚ್ ಆಗಿದೆ. 300 COVID-19 ವ್ಯಾಕ್ಸಿನ್ಸ್ ನ ಇದು ಡೆಲಿವರಿ ಆದ್ರೆ ಮಾಡಿದೆ. ಒಳ್ಳೆ ವಿಷಯ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ 40 ನಿಮಿಷ ಟೈಮ್ ಅಲ್ಲಿ 9 ನಿಮಿಷ ಟೈಮ್ ಅಲ್ಲಿ ಅದೇ 40 ನಿಮಿಷ ನಾವು ಡ್ರೋನಿಗೆ ಕೊಟ್ರೆ 2 ಸಲ ಇದು ಅಪ್ ಅಂಡ್ ಡೌನ್ ಆದ್ರೆ ಮಾಡತ್ತೆ. ಹತ್ತತ್ರ 600 COVID-19 ವ್ಯಾಕ್ಸಿನ್ಸ್ ನ ಇದು ಡೆಲಿವರಿ ಆದ್ರೆ ಮಾಡತ್ತೆ. ಒಳ್ಳೆ ಸ್ಟೆಪ್ ಅಂತಾನೆ ಹೇಳ್ಬೋದು, ಒಳ್ಳೆ ಪ್ರಯತ್ನ. ಯಾಕೆಂದ್ರೆ ಧೈರ್ಯ ಮಾಡ್ಬಿಟ್ಟು ಈ ಒಂದು ಪ್ರಯತ್ನ ಆದ್ರೆ ಮಾಡಿದ್ದಾರೆ, ಅದು ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಆದ್ರೆ ಆಗಿದೆ. ಸೊ ನೋಡೋಣಂತೆ ಇದೇ ತರ ಡ್ರೋನ್ ಸರ್ವಿಸ್ ನ ಇನ್ನ ಎಲ್ಲೆಲ್ಲಿ ತರ್ತಾರೆ ಅಂತ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ವಿವೋ ಇಂದ ಆದ್ರೆ ಇದೆ. ವಿವೋ ವಾಚ್ 2 ಈ ವಾಚ್ ಗೆ ಸಂಬಂಧಪಟ್ಟ ಫೋಟೋಸ್ ಆದ್ರೆ ಲೀಕ್ ಆಗಿದೆ, ಲೈವ್ ಫೋಟೋಸ್ ಆದ್ರೆ ಲೀಕ್ ಆಗಿದೆ. ಈ ವಾಚ್ ನ ನಾಳೆ ಚೈನಾದಲ್ಲಾದ್ರೆ ಲಾಂಚ್ ಮಾಡ್ತಿದ್ದಾರೆ. ಇವಾಗ ಈ ವಾಚ್ ಗೆ ಸಂಬಂಧಪಟ್ಟ ಡಿಸೈನ್ ಆದ್ರೆ ಹೊರಗ್ ಬಂದಿದೆ. ಇಲ್ಲಿ ನೋಡ್ಕೊಂಡ್ರೆ ವಾಚ್ ಡಿಸೈನ್ ತುಂಬಾನೇ ದಪ್ಪ ಇದೆ ಅಂತಾನೆ ಹೇಳ್ಬೋದು, ಸ್ಲಿಮ್ ಆಗಿಲ್ಲ. ಇದನ್ನೇನಾದ್ರೂ ಕಟ್ಕೊಂಡೋದ್ರೆ ಯಾರು ಕೂಡ ವಿವೋ ವಾಚ್ ಅನ್ನೋದಿಲ್ಲ, ಯಾವ್ದೋ ಲೋಕಲ್ ವಾಚ್ ಅಂತ ಹೇಳ್ಬಿಟ್ಟು ಕರೀತಾರೆ. ಯಾಕೆಂದ್ರೆ ಡಿಸೈನ್ ಆ ರೀತಿ ಆಗಿದೆ. ಸೊ ಡಿಸೈನ್ ಪರವಾಗಿಲ್ಲ, ಚೆನ್ನಾಗೇ ಇದೆ. ಆದ್ರೆ ಒಂದ್ ಸ್ವಲ್ಪ ಕಮ್ಮಿ ಸೈಜ್ ಅಲ್ಲಿ ಸ್ಲಿಮ್ ಆಗಿ ತಂದಿದ್ರೆ ತುಂಬಾನೇ ಚೆನ್ನಾಗಿರ್ತಾ ಇತ್ತು. ಈ ವಾಚ್ ತುಂಬಾನೇ ದಪ್ಪ ಆಯ್ತು. ಸೊ ದಪ್ಪ ಇದೆ ಅಂದ್ಮೇಲೆ ವೆಯ್ಟ್ ಕೂಡ ಒಂದ್ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಈ ವಾಚ್ ನ ನಮ್ಮ ಇಂಡಿಯಾದಲ್ಲಿ ಲಾಂಚ್ ಮಾಡೋದು ಡೌಟ್. ಯಾಕೆಂದ್ರೆ ವಿವೋ ಕಂಪ್ನಿಯವರು ಇದುವರೆಗೂ ಒಂದು ವಾಚ್ ಕೂಡ ನಮ್ಮ ಇಂಡಿಯಾದಲ್ಲಿ ಲಾಂಚ್ ಮಾಡಿಲ್ಲ. ಈ ವಾಚ್ ನ ಲಾಂಚ್ ಮಾಡೋದು ಕೂಡ ಡೌಟೆ. ಸೊ ನೋಡೋಣಂತೆ ನಾಳೆ ನಮಗೆ ಇನ್ನಷ್ಟು ಇನ್ಫಾರ್ಮೇಶನ್ ಆದ್ರೆ ಸಿಗುತ್ತೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಆಪಲ್ ಇಂದ ಆದ್ರೆ ಇದೆ. ಐಫೋನ್ SE3 ಈ ಮೊಬೈಲ್ ಪ್ರೊಡಕ್ಷನ್ ಆದ್ರೆ ಸ್ಟಾರ್ಟ್ ಮಾಡಿದ್ದಾರೆ. ಈ ಮೊಬೈಲ್ ಅಲ್ಲಿ A15 ಬಯೋನಿಕ್ ಚಿಪ್ಸೆಟ್ ನಾದ್ರೆ ಯೂಸ್ ಮಾಡ್ತಿದ್ದಾರೆ. ಹಾಗೆ ಬಂದ್ಬಿಟ್ಟು X60 5G ಮಾಡಮ್ ನಾದ್ರೆ ಯೂಸ್ ಮಾಡ್ತಿದ್ದಾರೆ. ಆಪಲ್ ಅವ್ರು ಹೇಳ್ತಾ ಇರೋದೇನು ಅಂದ್ರೆ 30 ಮಿಲಿಯನ್ ಯೂನಿಟ್ಸ್ ನ ಸೇಲ್ ಮಾಡಬೇಕು ಅಂತ ಡಿಸೈಡ್ ಮಾಡಿದೀವಿ ಅಂತ ಹೇಳ್ಬಿಟ್ಟು ಆಪಲ್ ಕಂಪ್ನಿ ಅವರಾದ್ರೆ ಹೇಳ್ತಿದ್ದಾರೆ. ಅಂದ್ರೆ ಗುರಿ ಆದ್ರೆ ಇಟ್ಕೊಂಡಿದ್ದಾರೆ 30 ಮಿಲಿಯನ್ ಅಂದ್ರೆ ಹತ್ತತ್ರ 3 ಕೋಟಿ ಮೊಬೈಲ್ಸ್. 3 ಕೋಟಿ ಮೊಬೈಲ್ಸ್ ನ ಸೇಲ್ ಮಾಡಬೇಕು ಅಂತ ಹೇಳ್ಬಿಟ್ಟು ಆಪಲ್ ಕಂಪ್ನಿ ಅವರು ಡಿಸೈಡ್ ಆದ್ರೆ ಆಗಿದ್ದಾರೆ. 3 ಕೋಟಿ ಏನು ಒಳ್ಳೆ ಡಿಸೈನ್ ಅಲ್ಲಿ ಒಳ್ಳೆ ಪ್ರೈಸ್ ಅಲ್ಲಿ ಲಾಂಚ್ ಮಾಡಿದ್ರೆ 10 ಕೋಟಿ ಮೊಬೈಲ್ಸ್ ಕೂಡ ಸೇಲ್ ಆಗುತ್ತೆ. ಆದ್ರೆ ಇವರು ಡಿಸೈನ್ ಕೂಡ ಚೇಂಜ್ ಮಾಡೋದಿಲ್ಲ, ಪ್ರೈಸ್ ಕೂಡ ಚೇಂಜ್ ಮಾಡೋದಿಲ್ಲ. ಒಂದೇ ಡಿಸೈನ್ ಒಂದೇ ಪ್ರೈಸ್ ಅಲ್ಲಿ ಮೊಬೈಲ್ಸ್ ನಾದ್ರೆ ಲಾಂಚ್ ಮಾಡ್ತಾರೆ. ಈ ಮೊಬೈಲ್ ನ ಯಾವಾಗ ಲಾಂಚ್ ಮಾಡ್ತಾರೆ ಅಂತ ಯಾವುದೇ ಇನ್ಫಾರ್ಮೇಶನ್ ಆದ್ರೆ ಹೊರಗೆ ಬಂದಿಲ್ಲ. ಅತಿ ಶೀಘ್ರದಲ್ಲಿ ಲಾಂಚ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಆದ್ರೆ ಗೊತ್ತಾಗ್ತಾ ಇದೆ. ಸೊ ನೋಡೋಣಂತೆ ಐಫೋನ್ SE3 ಈ ಮೊಬೈಲ್ ನ ಯಾವಾಗ ಲಾಂಚ್ ಮಾಡ್ತಾರೆ ಅಂತ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ವಿವೋ ಇಂದ ಆದ್ರೆ ಇದೆ. ವಿವೋ S12 Pro ಈ ಮೊಬೈಲ್ ಗೆ ಸಂಬಂಧಪಟ್ಟ ಒಂದು ವಿಡಿಯೋ ಆದ್ರೆ ಲೀಕ್ ಆಗಿದೆ. ಈ ಮೊಬೈಲ್ ನ ಚೈನಾದಲ್ಲಾದ್ರೆ ಲಾಂಚ್ ಮಾಡ್ತಾ ಇದ್ದಾರೆ. ಈ ಮೊಬೈಲ್ ಫ್ರಂಟ್ ನಮಗೆ ಡ್ಯುಯಲ್ ಕ್ಯಾಮ್ರಾ ಸೆಟಪ್ ಇಂದ ಆದ್ರೆ ಬರುತ್ತೆ. ರೇಟ್ ಸೈಡ್ ನಮಗೆ 108 ಮೆಗಾ ಪಿಕ್ಸೆಲ್ ಕ್ಯಾಮ್ರಾನಾದ್ರೆ ಯೂಸ್ ಮಾಡ್ತಿದ್ದಾರೆ. ಕರ್ವ್ಡ್ ಡಿಸ್ಪ್ಲೇ ಇಂದ ಈ ಒಂದು ಮೊಬೈಲ್ ಔಟ್ ಆಫ್ ಬಾಕ್ಸ್ ಆದ್ರೆ ಆಗುತ್ತೆ. ಗೋಲ್ಡ್ ಕಲರ್ ಅಲ್ಲಿ ಈ ಒಂದು ಮೊಬೈಲ್ ನ ಲಾಂಚ್ ಆದ್ರೆ ಮಾಡ್ತಿದ್ದಾರೆ. ಅದ್ರ ಜೊತೆಗೆ ಬ್ಲಾಕ್ ಕಲರ್ ಇರುತ್ತೆ ಅಂತ ಹೇಳ್ಬಿಟ್ಟು ಆದ್ರೆ ಗೊತ್ತಾಗ್ತಾ ಇದೆ. ಈ ಮೊಬೈಲ್ ನ ನಮ್ಮ ಇಂಡಿಯಾದಲ್ಲಿ ಲಾಂಚ್ ಮಾಡ್ತಾರ ಅಂದ್ರೆ ನನಗನ್ನಿಸ್ತಂಗೆ 100% ಲಾಂಚ್ ಮಾಡ್ತಾರೆ. ಯಾಕೆಂದ್ರೆ ವಿವೋ ಅವರು ಓಪೋ ಅವರು ಮೊಬೈಲ್ಸ್ ಗಳನ್ನ ವೇಸ್ಟ್ ಮಾಡ್ಕೊಳೋದಿಲ್ಲ. ಯಾವ ದೇಶದಲ್ಲಿ ಲಾಂಚ್ ಮಾಡಿದ್ರು ಕೂಡ ಆ ಮೊಬೈಲ್ಸ್ ಹೆಸರನ್ನ ಚೇಂಜ್ ಮಾಡ್ಬಿಟ್ಟು ರೀನೇಮ್ ಮಾಡ್ಬಿಟ್ಟು ನಮ್ಮ ಇಂಡಿಯಾದಲ್ಲೂ ಕೂಡ ಲಾಂಚ್ ಆದ್ರೆ ಮಾಡ್ತಾರೆ. ಆದ್ರೆ ಯಾವಾಗ ಲಾಂಚ್ ಮಾಡ್ತಾರೆ ಅಂತ ಯಾವುದೇ ಇನ್ಫಾರ್ಮೇಶನ್ ಆದ್ರೆ ಹೊರಗೆ ಬಂದಿಲ್ಲ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ರೆಡ್ಮಿ ಇಂದ ಆದ್ರೆ ಇದೆ. ರೆಡ್ಮಿ ನೋಟ್ 11 4G ಈ ಮೊಬೈಲ್ ಇವಾಗ ಗ್ಲೋಬಲ್ ಆಗಿ ಲಾಂಚ್ ಆದ್ರೆ ಮಾಡ್ತಾ ಇದ್ದಾರೆ. ಇವಾಗ ಈ ಮೊಬೈಲ್ IMDA EEC ಸರ್ಟಿಫಿಕೇಶನ್ ಸೈಟ್ ಅಲ್ಲಿ ಆದ್ರೆ ಸ್ಪಾಟ್ ಆಗಿದೆ. ಸ್ನ್ಯಾಪ್ ಡ್ರ್ಯಾಗನ್ 680 ಪ್ರೊಸೆಸರ್ ಇಂದ ಬರುತ್ತೆ. LCD ಡಿಸ್ಪ್ಲೇ ಇರುತ್ತೆ. 90 Hz ರಿಫ್ರೆಶ್ ರೇಟ್ ಆದ್ರೆ ಸಪೋರ್ಟ್ ಮಾಡುತ್ತೆ. ಇನ್ನ ಕ್ಯಾಮ್ರಾ ವಿಷಯಕ್ಕೆ ಬಂದ್ರೆ ರೇಟ್ ಸೈಡ್ ನಿಮಗೆ ಟ್ರಿಪಲ್ ಕ್ಯಾಮ್ರಾ ಸೆಟಪ್ ಇರುತ್ತೆ. ಮೇನ್ ಕ್ಯಾಮ್ರಾ 50 ಮೆಗಾ ಪಿಕ್ಸೆಲ್ ಇರುತ್ತೆ. MIUI 12.5 ಇಂದ ಈ ಒಂದು ಮೊಬೈಲ್ ಔಟ್ ಆಫ್ ಬಾಕ್ಸ್ ಆದ್ರೆ ಆಗುತ್ತೆ. ಈ ಮೊಬೈಲ್ ನ ಯಾವಾಗ ಲಾಂಚ್ ಮಾಡ್ತಾರೆ ಅಂತ ಯಾವುದೇ ಇನ್ಫಾರ್ಮೇಶನ್ ಆದ್ರೆ ಹೊರಗೆ ಬಂದಿಲ್ಲ. ಇವಾಗ 2 ಸರ್ಟಿಫಿಕೇಶನ್ ಸೈಟ್ ಅಲ್ಲಿ ಆದ್ರೆ ಸ್ಪಾಟ್ ಆಗಿದೆ. ಅತಿ ಶೀಘ್ರದಲ್ಲಿ ಈ ಮೊಬೈಲ್ ನು ಕೂಡ ಲಾಂಚ್ ಮಾಡ್ತಾರೆ. ನ್ಯೂಸ್ ನೋಡ್ಕೊಂಡ್ರೆ ನಮಗೆ IQ ಇಂದ ಆದ್ರೆ ಇದೆ. IQ Neo 5S IQ Neo 5SE ಈ ಎರಡು ಮೊಬೈಲ್ಸ್ ನ ಇವತ್ತು ಚೈನಾದಲ್ಲಾದ್ರೆ ಲಾಂಚ್ ಮಾಡಿದ್ದಾರೆ. ಈ ಮೊಬೈಲ್ಸ್ ಗೆ ಸಂಬಂಧಪಟ್ಟ ಸ್ಪೆಸಿಫಿಕೇಶನ್ಸ್ ನೋಡ್ಕೊಂಡ್ರೆ ಸ್ಪೆಸಿಫಿಕೇಶನ್ಸ್ ಪರವಾಗಿ ನಿಮಗೆ ತುಂಬಾ ಚೇಂಜಸ್ ಆದ್ರೆ ಇರೋದಿಲ್ಲ. ಕ್ಯಾಮ್ರಾದಲ್ಲಿ ಹಾಗೆ ಬಂದ್ಬಿಟ್ಟು ಪ್ರೊಸೆಸರ್ ಅಲ್ಲಿ ಮಾತ್ರ ನಿಮಗೆ ಚೇಂಜಸ್ ಆದ್ರೆ ಇರುತ್ತೆ. ಮೊದಲನೇದಾಗಿ IQ Neo 5S ಈ ಮೊಬೈಲ್ ಸ್ಪೆಸಿಫಿಕೇಶನ್ಸ್ ನೋಡ್ಕೊಂಡ್ರೆ ಡಿಸ್ಪ್ಲೇ ಸೈಜ್ ಬಂದ್ಬಿಟ್ಟು 6.62 ಇಂಚಸ್ ಫುಲ್ HD ಪ್ಲಸ್ ಡಿಸ್ಪ್ಲೇ ಇಂದ ಬರುತ್ತೆ. 120 Hz ರಿಫ್ರೆಶ್ ರೇಟ್ ಆದ್ರೆ ಸಪೋರ್ಟ್ ಮಾಡುತ್ತೆ. ಸ್ಟೋರೇಜ್ ನೋಡ್ಕೊಂಡ್ರೆ 128 GB ಇರುತ್ತೆ. ರ್ಯಾಮ್ ನೋಡ್ಕೊಂಡ್ರೆ 8 GB ಇರುತ್ತೆ. ಇನ್ನ ಇದರಲ್ಲಿ ಯೂಸ್ ಮಾಡಿರೋ ಪ್ರೊಸೆಸರ್ ಬಂದ್ಬಿಟ್ಟು ಸ್ನ್ಯಾಪ್ ಡ್ರ್ಯಾಗನ್ 888 ಈ ಪ್ರೊಸೆಸರ್ ನಾದ್ರೆ ಯೂಸ್ ಮಾಡಿದ್ದಾರೆ. ಇನ್ನ ಕ್ಯಾಮ್ರಾ ವಿಷಯಕ್ಕೆ ಬಂದ್ರೆ ರೈಟ್ ಸೈಡ್ ನಿಮಗೆ ಟ್ರಿಪಲ್ ಕ್ಯಾಮ್ರಾ ಸೆಟಪ್ ಇರುತ್ತೆ. ಮೇನ್ ಕ್ಯಾಮ್ರಾ 48 ಮೆಗಾ ಪಿಕ್ಸೆಲ್, ಸೆಕೆಂಡರಿ
ಸೆಕೆಂಡರಿ ಕ್ಯಾಮ್ರಾ 13 ಮೆಗಾ ಪಿಕ್ಸೆಲ್ ವೈಡ್ ಆಂಗಲ್ ಸೆನ್ಸರ್, ಥರ್ಡ್ ಕ್ಯಾಮ್ರಾ 2 ಮೆಗಾ ಪಿಕ್ಸೆಲ್ ಮ್ಯಾಕ್ರೋ ಸೆನ್ಸರ್, ಫ್ರಂಟ್ ಕ್ಯಾಮ್ರಾ 16 ಮೆಗಾ ಪಿಕ್ಸೆಲ್ ಇರುತ್ತೆ, ಆಂಡ್ರಾಯ್ಡ್ 11 ಇಂದ ಬರುತ್ತೆ. ಬ್ಯಾಟ್ರಿ ನೋಡ್ಕೊಂಡ್ರೆ 4500 mAh ಬ್ಯಾಟ್ರಿ ಇರುತ್ತೆ, 66 ವಾಟ್ ಫಾಸ್ಟ್ ಚಾರ್ಜರ್ ಗಾದ್ರೆ ಸಪೋರ್ಟ್ ಮಾಡುತ್ತೆ. ಇನ್ನ IQ Neo 5 SE ಈ ಮೊಬೈಲ್ ಸ್ಪೆಸಿಫಿಕೇಶನ್ಸ್ ನೋಡ್ಕೊಂಡ್ರೆ ಡಿಸ್ಪ್ಲೇ ಸೈಜ್ ಬಂದ್ಬಿಟ್ಟು 6.67 ಇಂಚಸ್ ಫುಲ್ HD ಪ್ಲಸ್ ಡಿಸ್ಪ್ಲೇ ಇಂದ ಬರುತ್ತೆ. 144 ಹರ್ಟ್ಸ್ ರಿಫ್ರೆಶ್ ರೇಟ್ ಗಾದ್ರೆ ಸಪೋರ್ಟ್ ಮಾಡುತ್ತೆ. ಸ್ಟೋರೇಜ್ ನೋಡ್ಕೊಂಡ್ರೆ 128GB ಇರುತ್ತೆ, ರ್ಯಾಮ್ ನೋಡ್ಕೊಂಡ್ರೆ 8GB ಇರುತ್ತೆ. ಇನ್ನ ಇದರಲ್ಲಿ ಯೂಸ್ ಮಾಡಿರೋ ಪ್ರೊಸೆಸರ್ ಬಂದ್ಬಿಟ್ಟು ಸ್ನ್ಯಾಪ್ ಡ್ರ್ಯಾಗನ್ 870 ಈ ಪ್ರೊಸೆಸರ್ ನಾದ್ರೆ ಯೂಸ್ ಮಾಡಿದ್ದಾರೆ. ಇನ್ನ ಕ್ಯಾಮ್ರಾ ವಿಷಯಕ್ಕೆ ಬಂದ್ರೆ ರೈಟ್ ಸೈಡ್ ನಿಮಗೆ ಸೇಮ್ ಟ್ರಿಪಲ್ ಕ್ಯಾಮ್ರಾ ಸೆಟಪ್ ಇರುತ್ತೆ. ಮೇನ್ ಕ್ಯಾಮ್ರಾ 50 ಮೆಗಾ ಪಿಕ್ಸೆಲ್, ಸೆಕೆಂಡರಿ ಕ್ಯಾಮ್ರಾ 8 ಮೆಗಾ ಪಿಕ್ಸೆಲ್ ವೈಡ್ ಆಂಗಲ್ ಸೆನ್ಸರ್, ಥರ್ಡ್ ಕ್ಯಾಮ್ರಾ 2 ಮೆಗಾ ಪಿಕ್ಸೆಲ್ ಮ್ಯಾಕ್ರೋ ಸೆನ್ಸರ್, ಫ್ರಂಟ್ ಕ್ಯಾಮ್ರಾ 16 ಮೆಗಾ ಪಿಕ್ಸೆಲ್ ಇರುತ್ತೆ, ಆಂಡ್ರಾಯ್ಡ್ 11 ಇಂದ ಬರುತ್ತೆ. ಬ್ಯಾಟ್ರಿ ನೋಡ್ಕೊಂಡ್ರೆ 4500 mAh ಬ್ಯಾಟ್ರಿ ಇರುತ್ತೆ, 55 ವಾಟ್ ಫಾಸ್ಟ್ ಚಾರ್ಜರ್ ಗಾದ್ರೆ ಸಪೋರ್ಟ್ ಮಾಡುತ್ತೆ. ಇನ್ನ ಈ ಮೊಬೈಲ್ ಪ್ರೈಸ್ ವಿಷಯಕ್ಕೆ ಬಂದ್ರೆ ಪರವಾಗಿಲ್ಲ, ಒಳ್ಳೆ ಪ್ರೈಸ್ ಅಲ್ಲೇ ಲಾಂಚ್ ಆದ್ರೆ ಮಾಡಿದ್ದಾರೆ. ಮೊದಲನೇದಾಗಿ IQ Neo 5S 8GB 128GB 32100, 8GB 256GB 34500, 12GB 256GB 38100. IQ Neo 5 SE 8GB 128GB 26200, 8GB 256GB 28600, 12GB 256GB 30900 ಆದ್ರೆ ಇಟ್ಟಿದ್ದಾರೆ. ಈ ಮೊಬೈಲ್ಸ್ ನ ಇವತ್ತಿಂದಾನೇ ಸೇಲಿಗಾದ್ರೆ ತಂದಿದ್ದಾರೆ. ಈ ಮೊಬೈಲ್ಸ್ ನ ನಮ್ಮ ಇಂಡಿಯಾದಲ್ಲಿ ಲಾಂಚ್ ಮಾಡ್ತಾರ ಅಂದ್ರೆ ಈ ಮೊಬೈಲ್ಸ್ ನ ನಮ್ಮ ಇಂಡಿಯಾದಲ್ಲೂ ಕೂಡ ಲಾಂಚ್ ಮಾಡ್ತಾರೆ, ಆದ್ರೆ ಯಾವಾಗ ಅಂತ ಗೊತ್ತಿಲ್ಲ. ಅತಿ ಶೀಘ್ರದಲ್ಲಿ ಈ ಮೊಬೈಲ್ಸ್ ಕೂಡ ನಮ್ಮ ಇಂಡಿಯಾದಲ್ಲಾದ್ರೆ ಲಾಂಚ್ ಮಾಡ್ತಾರೆ. ಸೊ ಇಷ್ಟೇ ಗೈಸ್, ಇವತ್ತು ನನಗೆ ಇಂಟ್ರೆಸ್ಟಿಂಗ್ ಅನ್ಸಿರೋ ಟೆಕ್ ನ್ಯೂಸ್. ಆದ್ರೆ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅನ್ಕೊಂತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಗಾಯ್ಸ್.